Good morning, my dear students. Welcome to second PU Physics CET NEET classes. In the last period, we started the chapter electromagnetic induction and alternating current, and already we covered up to question number 15. ನೋಡಿ ಲಾಸ್ಟ್ ಕ್ವಶನ್ ಅನ್ನು ಡಿಸ್ಕಸ್ ಮಾಡಿದಾಗ ಕ್ವಶನ್ ನಂಬರ್ 15 ಅಲ್ಲಿ ಆಕ್ಚುಲಿ ಅವರು ರೇಷಿಯೋ ಆಫ್ ಪ್ರೈಮರಿ ಕರೆಂಟ್ ಟು ದ ಸೆಕೆಂಡರಿ ಕರೆಂಟ್ ಅನ್ನ ಕೇಳಿದ್ದಾರೆ. ಬಟ್ ನಾನು ಸೆಕೆಂಡರಿ ಕರೆಂಟ್ ಟು ದ ಪ್ರೈಮರಿ ಕರೆಂಟ್ ಅನ್ನ ಹಾಕೊಂಡು ಮಾಡ್ಬಿಟ್ಟಿದ್ದೀನಿ. ಐ ಆಮ್ ಸಾರಿ. ಆಮೇಲೆ ಯಾರೋ ಒಬ್ರು ಸ್ಟೂಡೆಂಟ್ ನನಗೆ ಅದು ಮೆಸೇಜ್ ಮಾಡಿದಾಗ ನಾನು ಕೂಡ ನೋಡಿದೆ ಇಟ್ ಇಸ್ ರೈಟ್. ನೀವು ಕೂಡ ಸ್ವಲ್ಪ ಅಬ್ಸರ್ವ್ ಮಾಡ್ತಿರ್ಬೇಕು ಕ್ವಶನ್ಸ್ ಅನ್ನ, ಓಕೆನಾ? ಸೊ ಅಲ್ಲಿ ಏನ್ ಕೇಳಿದ್ದಾರೆ ನಿಮಗೆ, ದ ರೇಷಿಯೋ ಆಫ್ ಪ್ರೈಮರಿ ಕರೆಂಟ್ ಟು ದ ಸೆಕೆಂಡರಿ ಕರೆಂಟ್. ಈಗ ನಂಬರ್ ಆಫ್ ಟರ್ನ್ಸ್ ಅನ್ನ ಕೊಟ್ಟಿದ್ದಾರೆ. ಅಲ್ಲಿ ನಿಮಗೆ ಗೊತ್ತು ಕರೆಂಟ್ ಮತ್ತೆ ನಂಬರ್ ಆಫ್ ಟರ್ನ್ಸ್ ದೇ ಆರ್ ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಟು ಈಚ್ ಅದರ್. ದ ಕರೆಂಟ್ ಅಂಡ್ ನಂಬರ್ ಆಫ್ ಟರ್ನ್ಸ್ ಆರ್ ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಟು ಈಚ್ ಅದರ್. ಎಷ್ಟೆಷ್ಟು ಕೊಟ್ಟಿದ್ದಾನೆ ನೋಡಿ ಈಗ. ಸೊ ನಂಬರ್ ಆಫ್ ಟರ್ನ್ಸ್ ಇನ್ ದ ಸೆಕೆಂಡರಿ ಈಸ್ 4. ನಂಬರ್ ಆಫ್ ಟರ್ನ್ಸ್ ಇನ್ ದ ಪ್ರೈಮರಿ ಎಷ್ಟಿದೆ ನಮಗೆ? 5 ಇದೆ. Hence it is primary to secondary ratio ತಗೊಂಡಾಗ 4/5 ಅಥವಾ 4:5 ಆಗುತ್ತೆ. Hence option A is the right answer. 4:5 ಅಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ ನಮಗೆ. ಓಕೆ, ಯಾಕೆಂದ್ರೆ ನಮಗೆ ಅಲ್ಲಿ ಪ್ರೈಮರಿ ಇಂದ ಸೆಕೆಂಡರಿ ಕೇಳಿರೋದ್ರಿಂದ ಸೊ ಅದನ್ನು ಕರೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅದೇ ರೀತಿ ನಾವು ಎಲೆಕ್ಟ್ರಾನಿಕ್ಸ್ ಚಾಪ್ಟರ್ ಕೂಡ ನನ್ನ ಮಟೀರಿಯಲ್ ಅಲ್ಲಿ ಇರೋ ಟ್ರೂತ್ ಟೇಬಲ್ ಬೇರೆ ಆಗಿತ್ತು, ನಿಮಗೆ ಕೊಟ್ಟಿರೋ ಮಟೀರಿಯಲ್ ಅಲ್ಲಿ ಇರೋ ಟ್ರೂತ್ ಟೇಬಲ್ ಬೇರೆ ಆಗಿತ್ತು. ಸ್ವಲ್ಪ ಅದನ್ನೆಲ್ಲ ಕರೆಕ್ಟ್ ಮಾಡ್ಕೊಳ್ಳಿ. ಕ್ವಶನ್ ನಂಬರ್ ಐ ಥಿಂಕ್ ಲಾಸ್ಟ್ 2 ಕ್ವಶನ್ಸ್ 74 ಅಂಡ್ 75 ಸ್ವಲ್ಪ ನೀವು ಆತರ ಇತ್ತು ಅಂದ್ರೆ ಮಟೀರಿಯಲ್ ನೋಡಿ ಕರೆಕ್ಟ್ ಮಾಡ್ಕೋಬೇಕು. ಓಕೆ, ಈಗ ಮನೇಲೆ ಮಾಡ್ತಾ ಇರೋದ್ರಿಂದ ದೇರ್ ಮೇ ಬಿ ಸಮ್ ಆತರ ಅಪ್ಡೇಟ್ ಆಗಿರೋ ಮಟೀರಿಯಲ್ ಎಲ್ಲ ಕಾಲೇಜಲ್ಲಿ ಇರುತ್ತೆ. ಈಗ ಮನೇಲಿ ಅವೈಲಬಿಲಿಟಿ ಇರೋ ಮಟೀರಿಯಲ್ ಇಟ್ಕೊಂಡು ಪಾಠ ಮಾಡ್ತಾ ಇರ್ತೀವಲ್ಲ, ಒಂದೊಂದ್ಸಲಿ ಆ ರೀತಿ ವ್ಯತ್ಯಾಸ ಆಗೋ ಚಾನ್ಸಸ್ ಗಳು ಇರುತ್ತೆ. ಸೊ ಹಾಗಾಗಿ ಅದೊಂದು ನೋಡಿ ಕರೆಕ್ಟ್ ಮಾಡ್ಕೋಬೇಕು ನೀವು. ಈಗ ಕ್ವಶನ್ ನಂಬರ್ 16. The self-inductance of two coils of a transformer is 20 millihenry and 30 millihenry. The resistance between them is ಏನಾಗುತ್ತೆ ಅಲ್ಲಿ? Since the two coils of a transformer are insulated from each other, ಪ್ರೈಮರಿ ಕಾಯಿಲ್ ಮತ್ತೆ ಸೆಕೆಂಡರಿ ಕಾಯಿಲ್ ಏನಿದಾವಲ್ಲ ನಮಗೆ ಅವೆರಡನ್ನು ಕೂಡ ನಾವು ಇನ್ಸುಲೇಟ್ ಮಾಡಿರ್ತೀವಿ. ಅವ್ರು 2 ಕೊಡ್ಲಿ 3 ಕೊಡ್ಕೊಳ್ಳಿ ನಮಗೆ ಅಲ್ಲಿ ಲೈಕ್ ದಿಸ್. ಇಫ್ ಇಟ್ ಈಸ್ ಎ ಪ್ರೈಮರಿ ಕಾಯಿಲ್, ಒಂದು ಸಾಫ್ಟ್ ಐರನ್ ಕೋರ್ ಇರುತ್ತೆ ನಮಗೆ ಅಲ್ಲಿ ಮಧ್ಯ, ಹೌದಾ? ದೇ ಆರ್ ಇನ್ಸುಲೇಟೆಡ್ ಈಚ್ ಅದರ್. ಸಿನ್ಸ್ ದೇ ಆರ್ ಇನ್ಸುಲೇಟೆಡ್ ಈಚ್ ಅದರ್, ದ ರೆಸಿಸ್ಟೆನ್ಸ್ ಬಿಟ್ವೀನ್ ದೆಮ್ ಇಸ್ ಇನ್ಫೈನೈಟ್. ಇನ್ಫಿನಿಟಿ ಇರುತ್ತೆ. ದಟ್ ಈಸ್ ಆಪ್ಷನ್ ಡಿ, ಇನ್ಫೈನೈಟ್. ಯಾಕೆ ರೀಸನ್? The two coils of a transformer are insulated from each other. Next, in a circuit resistance R, capacitance C, inductance L are in series with a sinusoidal power source. If the voltage across R, C and L are 80 volt, 10 volt and 70 volt respectively, then the voltage across the source terminals will be. ಸೊ ವೋಲ್ಟೇಜ್ ಅಕ್ರಾಸ್ ದ ಸೋರ್ಸ್ ಟರ್ಮಿನಲ್ಸ್ ಏನಾಗುತ್ತೆ ಹಾಗಾದ್ರೆ? ಈಗ ನೋಡಿ ನಿಮಗೆ ಗೊತ್ತು, ಆಲ್ರೆಡಿ ನಾವು ಲಾಸ್ಟ್ ಪೀರಿಯಡ್ ಅಲ್ಲಿ ಹೇಳಿದಾಗ ನಿಮಗೆ ಹೇಳಿದ್ವಿ, ಯು ನೋ ದಟ್ ವಿ ಆರ್ ಅಂತ ಅಂದ್ರೆ ಐ ಆರ್ ಅಂತ ಬರೀತೀರಾ, ವಿ ಸಿ ಅಂತ ಅಂದ್ರೆ ಐ ಇಂಟು ಎಕ್ಸ್ ಸಿ ಅಂತ ಬರೀತಿದ್ವಿ, ವಿ ಎಲ್ ಅಂತ ಅಂದ್ರೆ ಐ ಇಂಟು ಎಕ್ಸ್ ಎಲ್ ಅಂತ ಬರ್ಕೋತಾ ಇದ್ರಿ ನೀವು. ಸಿಮಿಲರ್ಲಿ ಈಗ ಪೀಕ್ ವೋಲ್ಟೇಜ್ ಅಥವಾ ಮ್ಯಾಕ್ಸಿಮಮ್ ವೋಲ್ಟೇಜ್ ಅಂತ ಅಂದ್ರೆ ವಿ ನಾಟ್ ಇಸ್ ಈಕ್ವಲ್ ಟು ಸ್ಕ್ವಯರ್ ರೂಟ್ ಆಫ್ ವಿ ಆರ್ ಸ್ಕ್ವಯರ್ ಪ್ಲಸ್ ವಿ ಎಲ್ ಮೈನಸ್ ವಿ ಸಿ ಹೋಲ್ ಸ್ಕ್ವಯರ್. ಇಸ್ ಇಟ್ ರೈಟ್? ಲೇಟರ್ ಇದನ್ನೇ ನಾವು ಐ ಅಂತ ತಗೊಂಡು ಐ ಕಾಮನ್ ತೆಗೆದು ಆಮೇಲೆ ಆರ್ ಸ್ಕ್ವಯರ್ ಪ್ಲಸ್ ಎಕ್ಸ್ ಎಲ್ ಮೈನಸ್ ಎಕ್ಸ್ ಯು ಹೋಲ್ ಸ್ಕ್ವಯರ್ ಆಗ್ತಾ ಇತ್ತು. ಈಗ ನಮಗೆ ಇಲ್ಲಿ ಡೈರೆಕ್ಟ್ ಆಗಿ ಅವರು ವಿ ಆರ್ ವಿ ಎಲ್ ವಿ ಸಿ ನೇ ಕೊಟ್ಬಿಟ್ಟಿದ್ದಾರೆ ವ್ಯಾಲ್ಯೂ. ಸೊ ಹಾಗಾಗಿ ವಿ ನಾಟ್ ಇಸ್ ಈಕ್ವಲ್ ಟು ಸ್ಕ್ವಯರ್ ರೂಟ್ ಆಫ್ ವಿ ಆರ್ ಎಷ್ಟು ಕೊಟ್ಟಿದಾರಪ್ಪ ನಮಗೆ ಅಲ್ಲಿ ಅಕ್ರಾಸ್ ಆರ್ 80 ವೋಲ್ಟ್ಸ್ 80 ಸ್ಕ್ವಯರ್ ಪ್ಲಸ್ ವಿ ಎಲ್ ಎಷ್ಟು ಕೊಟ್ಟಿದ್ದಾರೆ ಅಕ್ರಾಸ್ ಎಲ್ ಅಂದ್ರೆ 70. ನೋಡಿ ಹಾಡು ಕರೆಕ್ಟ್ ಆಗಿ ನೆನ್ಪಿಟ್ಕೋಬೇಕಲ್ಲಿ. ಇಫ್ ದ ವೋಲ್ಟೇಜ್ ಅಕ್ರಾಸ್ ಆರ್ ಸಿ ಅಂಡ್ ಎಲ್, ಸಿ 10 ವೋಲ್ಟ್, ಎಲ್ ಅಕ್ರಾಸ್ 70 ವೋಲ್ಟ್. ಓಕೆ, ಕನ್ಫ್ಯೂಸ್ ಮಾಡ್ಕೋಬಾರ್ದು ಮತ್ತೆ ನೀವು. ನಾವು this will be equal to V naught is equal to square root of 80 square ಅಂದ್ರೆ 6400 8 8 64 plus 70 minus 10 60 square ಅಂದ್ರೆ 3600 ಆಯ್ತು. ಅಲ್ಲಿಗೆ ಏನಾಯ್ತು? ಇದು ಸ್ಕ್ವೇರ್ ರೂಟ್ ಆಫ್ 10,000 ಆಯ್ತು.
What is the value of root 10,000? 100 volt. So ಇದನ್ನ 100 volt ನೋಡಿ. ನಮಗೆ 100 volt is the right answer. Yes, it is option A. 100 volt is the right answer. Next. In a series RCL circuit, the frequency of AC is varied at the resonant angular frequency. ಈ ವರ್ಡ್ ತುಂಬಾ ಇಂಪಾರ್ಟೆಂಟ್ ನಿಮಗೆ. ಅಟ್ ರೆಸೋನೆಂಟ್ ಅಥವಾ ಅಟ್ ದ ರೆಸೋನೆನ್ಸ್. ಯಾವಾಗ ಇದು ಆಗೋದು? when XL is equal to XC ಆದಾಗ ರೆಸೋನೆನ್ಸ್ ಆಗೋದು. ದಟ್ ಈಸ್ ಎಲೆಕ್ಟ್ರಿಕಲ್ ರೆಸೋನೆನ್ಸ್ ಕಂಡೀಷನ್. ಯಾವಾಗ ಇಂಡಕ್ಟಿವ್ ರಿಯಾಕ್ಟೆನ್ಸ್ ಇಸ್ ಈಕ್ವಲ್ ಟು ಕೆಪಾಸಿಟಿವ್ ರಿಯಾಕ್ಟೆನ್ಸ್ ಆಗಿರುತ್ತೋ ಆಗ ನಮಗೆ ಅದು ಮ್ಯಾಕ್ಸಿಮಮ್ ಇರುತ್ತೆ. Z ಈಕ್ವಲ್ಸ್ R ಆಗ್ಬಿಡುತ್ತೆ. ಅವಾಗ ಏನಾಗುತ್ತೆ? ದ ಇಂಪಿಡೆನ್ಸ್ ಆಫ್ ದ ಸರ್ಕ್ಯೂಟ್ ಈಸ್ ಇಂಪಿಡೆನ್ಸ್. ಇಂಪಿಡೆನ್ಸ್ ಅಂದ್ರೆ ಏನಪ್ಪಾ? Z ಕಂಡುಹಿಡಿಬೇಕು. ನೋಡಿ, ಇದನ್ನ ಡೈರೆಕ್ಟ್ ಆಗಿ ಬರೀಬಹುದು ನೀವು, ಬಟ್ ಇದೊಂದು ನಿಮಗೆ ತೋರಿಸ್ಕೊಡ್ತೀನಿ. XL ಮೈನಸ್ XC ಹೋಲ್ ಸ್ಕ್ವೇರ್ ಆಸ್ XL ಈಕ್ವಲ್ಸ್ XC. ಎರಡು ಕೂಡ XL 0 ಆದಂಗೆ ಲೆಕ್ಕ. ಇನ್ನ ಏನ್ ಹೊಡಿತು? Z is equal to square root of R square. Square root get cancelled, hence Z equals R. ಯಾವಾಗ? when XL is equal to XC ಇದ್ದಾಗ the impedance of the circuit is equal to resistance. That is option A. R equal ಆಗಿರುತ್ತೆ. hence option A is the right answer. In the circuit shown in the figure, neglecting source resistance, the voltmeter and ammeter readings will respectively be. voltmeter reading and ammeter reading ಏನಾಗಿರುತ್ತೆ ಅಂತ ನಾವು ಇಲ್ಲಿ ಕಂಡುಹಿಡಿಬೇಕು. ಆ ಡಯಾಗ್ರಾಮ್ ಅನ್ನ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ಈಸಿಯಾಗಿ. ಈಗ ನೋಡಿ, ಕೊಟ್ಟಿರೋ ಡಯಾಗ್ರಾಮ್ ಫಸ್ಟ್ ಒಂದ್ಸತಿ ಬರ್ಕೊಂಡ್ಬಿಡ್ತೀನಿ so that it is very easy to explain you. This is resistor. ಸಿಂಬಲ್ ಹೆಂಗಾರು ಕೊಡ್ಕೊಳ್ಳಿ, ಅವನು ಅಲ್ಲಿ ಏನ್ ಕೊಟ್ಟಿದಾನೋ ಅದನ್ನ ಅಲ್ಲಿ ನಾವು ಬರ್ಕೊಂಡು ಸ್ಟಡಿ ಮಾಡೋಣ. ಮತ್ತೆ ಇದು ರೆಸಿಸ್ಟರ್ ಅದು ಅಂತ ಕನ್ಫ್ಯೂಸ್ ಆಗೋ ಅವಶ್ಯಕತೆ ಇಲ್ಲ. ಇಲ್ಲಿ AC ಸಪ್ಲೈ ಇದೆ, ಇಲ್ಲಿ ಅಮೀಟರ್ ಇದೆ ಅಂಡ್ ವೋಲ್ಟ್ ಮೀಟರ್ ಇಲ್ಲಿ ಕನೆಕ್ಟ್ ಮಾಡಿದ್ದಾರೆ ವೋಲ್ಟೇಜ್ ಅನ್ನ ರೀಡ್ ಮಾಡ್ಲಿಕ್ಕೆ. ಓಕೆ, ಸೊ ಇದು R ಅಂತೆ. R is equal to 30 ohms. This is XL, ಇಂಡಕ್ಟರ್ ಇದ್ದಂಗೆ ಇದು 25 ohms ಇದೆ. and this is XC across, ಇದ್ರದ್ದು ರೆಸಿಸ್ಟೆನ್ಸ್ 25 ohms ಇದೆ. ಓಕೆನಾ? ಸೊ ಇಲ್ಲಿ AC ಇರ್ತಕ್ಕಂಥದ್ದು 240 volts ಇದೆ and 50 hertz ಇದೆ ಅಪ್ಪ ನಮಗೆ ಇಲ್ಲಿ. ಈಗ the voltmeter and ammeter readings will respectively. ಈಗ ಇಲ್ಲಿ ಅಬ್ಸರ್ವ್ ಮಾಡಿಪ್ಪ ನೀವು ಕೊಟ್ಟಿರೋ ಡಯಾಗ್ರಾಮ್ ಅನ್ನ. XL 25 ಇದೆ, XC ಕೂಡ 25 ಇದೆ. ಸಿನ್ಸ್ ಇವೆರಡು ಸೇಮ್ ಇರೋದ್ರಿಂದ, ಇವನ್ ಯು ನೋ ದಟ್ VSC is equal to IXC, VL is equal to IXC ಅಂತ ಇರೋದ್ರಿಂದ, ಇವೆರಡು ಈಕ್ವಲ್ ಇರೋದ್ರಿಂದ there is no voltage across this voltmeter. ಸೊ ಅಲ್ಲಿಗೆ ವೋಲ್ಟೇಜ್ ವ್ಯಾಲ್ಯೂ ಏನಾಯ್ತು ಇವಾಗ? 0 ವೋಲ್ಟ್ ಆಗಿರ್ಲೇಬೇಕಲ್ವಾ? ಸಿನ್ಸ್ these two are equal, ಎರಡು ಸೇಮ್ ಇದೆ ನಮಗೆ. there is no difference in the inductive reactant and capacitive reactance. therefore it is 0 volt because voltmeter ಕನೆಕ್ಟ್ ಮಾಡಿದ್ರೆ ಇವೆರಡರ ನಡುವೆ ನಮಗೆ ಇಲ್ಲಿ ಪ್ಯಾರಲಲ್ ಆಗಿ ಕೊಟ್ಟಿದ್ದಾನೆ. so obviously it is 0. ಈಗ ವೋಲ್ಟೇಜ್ 0 ಇರುವಂತ ಆನ್ಸರ್ ನೋಡಿ ನಮಗೆ B ಮತ್ತೆ C ಎರಡೇ ಇರೋದು. ಐದರ್ B ಆಗಿರ್ಬೇಕಿಲ್ಲ C ಆಗಿರ್ಬೇಕು. ಬಟ್ ಕರೆಂಟ್ ಕಂಡುಹಿಡಿಬೇಕಲ್ಲ ನಾವಿವಾಗ. ಸೊ ಕರೆಂಟ್ ಕಂಡುಹಿಡಿಬೇಕು ಅಂತಂದಾಗ I is equal to VRMS divided by Z. This is IRMS. current ಅಂದ್ರೆ nothing but IRMS is equal to VRMS by Z. ನೋಡಿ, ಇದು ಇಲ್ಲಿ ವೋಲ್ಟ್ ಮೀಟರ್ ರೀಡಿಂಗ್ ಆಯ್ತು. ಇದು VRMS ಅಂದ್ರೆ AC ವೋಲ್ಟೇಜ್ 240 divided by ಸರ್ Z ಕೊಟ್ಟಿಲ್ವಲ್ಲ ಸರ್ ಇಂಪಿಡೆನ್ಸ್. ಬಟ್ Z ಗೆ ಫಾರ್ಮುಲಾ ಗೊತ್ತಲ್ಲಪ್ಪ ನಿನಗೆ. ರೂಟ್ ಆಫ್ R ಸ್ಕ್ವೇರ್ ಪ್ಲಸ್ XL ಮೈನಸ್ XC ಹೋಲ್ ಸ್ಕ್ವೇರ್. ಇಟ್ ಈಸ್ ರೂಟ್ ಆಫ್ R ಸ್ಕ್ವೇರ್ ಪ್ಲಸ್ XL ಮೈನಸ್ XC ಹೋಲ್ ಸ್ಕ್ವೇರ್. as XL is equal to XC, 25 minus 25 0 ಆಯ್ತು. ಸೊ ಬೇಡ, ಡೈರೆಕ್ಟ್ ಆಗಿ ಯಾವಾಗ XL equals XC ಇರುತ್ತೋ ಆಗ Z equals ಏನಾಗಿರುತ್ತೆ? R equal ಆಗಿರುತ್ತೆ. hence IRMS is equal to 240 divided by R. 240 divided by R which is equal to 240 divided by ಎಷ್ಟು ಕೊಟ್ಟಿದಾರಪ್ಪ ನಮಗೆ ಅಲ್ಲಿ? 30 ಕೊಟ್ಟಿದ್ದಾರೆ. 0 0 get cancelled, 3 1s are 3 8s are, hence it is 8 amperes. so voltage voltmeter reading 0 volt, ammeter reading 8 amperes ಇರಬೇಕು. ಇದೇನಾ 8 amperes ಇರುವಂತದ್ದು? yes, it is option C. option C is the right answer.
Okay, we shall move towards question number 20. When 100 volt DC is applied across a coil, a current of 1 ampere flows through it. When 100 volt AC of 50 hertz is applied to the same coil, 50 hertz ಅಂತ ಇದೆ ಅಂದ್ರೆ ಅದು AC ಆಯ್ತು, ಅಲ್ಲಿ ಫ್ರೀಕ್ವೆನ್ಸಿ ಕೊಟ್ಟಿಲ್ಲ ಅಂದ್ರೆ ಅದು DC ಅಂತ ಅರ್ಥ, ಕನ್ಫ್ಯೂಸ್ ಬೇಡ. Is applied to the same coil, only 0.5 ampere flows. The inductance of the coil is, inductance ಅಂದ್ರೆ L ಅನ್ನ ಕಂಡುಹಿಡಿಬೇಕಪ್ಪ ನಾವು ಇವಾಗ. ಓಕೆ, ಈಗ L ಕಂಡುಹಿಡಿಬೇಕು ಅಂತಂದ್ರೆ ಫಸ್ಟ್ ನನಗೆ ಅಲ್ಲಿ R ವ್ಯಾಲ್ಯೂ ಬೇಕು ಮತ್ತೆ Z ವ್ಯಾಲ್ಯೂ ಬೇಕಲ್ವಾ. ಸೊ R ಮತ್ತೆ Z ಅನ್ನ ಫಸ್ಟ್ ಕಂಡುಹಿಡ್ಕೊಳ್ಳೋಣ. R is equal to V by I ಡೈರೆಕ್ಟ್ ಆಗಿ. R ಅಂದ್ರೆ DC ಇದ್ದಾಗ ಇರೋ ರೆಸಿಸ್ಟೆನ್ಸ್, Z ಅಂದ್ರೆ AC ಇರೋ ಇಂಪಿಡೆನ್ಸ್ ಅಂತ ಅರ್ಥ. ಸೊ ಇಲ್ಲಿ V ಎಷ್ಟು ಕೊಟ್ಟಿದ್ದಾನೆ ನಮಗೆ, ಅಲ್ಲಿ ಇನಿಷಿಯಲಿ 100 ವೋಲ್ಟ್ ಅಂತೆ, ಕರೆಂಟ್ ಎಷ್ಟಿದೆ 1 ಆಂಪಿಯರ್ ಇದೆ, therefore R is equal to 100 ohms ಆಯ್ತು. ಅಂಡ್ ಸಿಮಿಲರ್ಲಿ Z is equal to ಏನು, VRMS divided by IRMS. ಸೊ VRMS ಅಂದ್ರೆ ಅದು ಕೂಡ 100 ವೋಲ್ಟ್ ಅಂತಪ್ಪ, ಡಿವೈಡೆಡ್ ಬೈ ಕರೆಂಟ್ ಎಷ್ಟು ಕೊಟ್ಟಿದ್ದಾನೆ ಅವಾಗ, ಓನ್ಲಿ 0.5 ಆಂಪಿಯರ್ಸ್ ಅಂತ ಕೊಟ್ಟಿದ್ದಾನೆ. Then the value of Z is what, 200 ohms ಆಯ್ತು. ಇವಾಗ you know that Z is equal to square root of R square plus XL minus XC whole square. ಈಗ ಕೊಟ್ಟಿರೋ ಟರ್ಮ್ ಅಲ್ಲಿ ನಮಗೆ ಅಲ್ಲಿ C ಕೊಟ್ಟಿಲ್ಲಪ್ಪ. ಓಕೆ, ಇಂಪಿಡೆನ್ಸ್ ಇಂಡಕ್ಟೆನ್ಸ್ ಕಂಡುಹಿಡಿಯಕ್ಕೆ ಕೇಳಿದಾನೆ. ಸೊ C ಕೊಟ್ಟಿಲ್ಲ ಅಂದ್ರೆ ಮಕ್ಕಳ 0 ಅಂತ ತಗೋಬೇಕು ಆಬ್ವಿಯಸ್ಲಿ. ಇದು ಬಹಳ ಇಂಪಾರ್ಟೆಂಟ್. ಕೆಪಾಸಿಟನ್ಸ್ ಕೇಳು ಇಲ್ಲ, ಕೆಪಾಸಿಟನ್ಸ್ ಕೊಟ್ಟು ಇಲ್ಲ ಅಂದಾಗ C is equal to 0, C is equal to 0 ಆದ್ರೆ ಆಬ್ವಿಯಸ್ಲಿ XC is also equal to what, 0 ಆದಂಗೆ ನಮಗೆ. ಹೆನ್ಸ್ Z is equal to R square plus XC 0 ಅಂದ್ರೆ ಬಿಟ್ಟಾಕ್ಬಿಡ್ರಿ, ಇನ್ನೇನು ಉಳ್ಕೊಂತು XL square. ಓಕೆ, ಈಗ ನನಗೆ XL ಬೇಕಲ್ವಾ, ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್, Z square is equal to R square plus XL square ಆಯ್ತು. XL ಗೆ ಬರ್ಕೊಳ್ಳೋದಾದ್ರೆ ಇಟ್ ಈಸ್ Z square minus R square. What is Z? 200 square minus what is R? 100 square. Okay, XL. What is XL? ನಾನು ಕಂಡುಹಿಡಿಯಬೇಕಾಗಿರೋದು ಏನನ್ನ, ಆಕ್ಚುಲಿ L ಕಂಡುಹಿಡಿಯಬೇಕು ನಾನು ಅಲ್ವಾ. ಹೆನ್ಸ್ XL square is equal to 200 square ಅಂತಂದ್ರೆ 40,000. 200 into 200 is 40,000. 40,000 ಅಲ್ಲಿ 10,000 ಹೋದ್ರೆ 30,000 ಉಳಿಯುತ್ತೆ ನಮಗೆ. ಇನ್ನ ಇಟ್ ಈಸ್ 30,000. ಓಕೆ, ಎನ್ಸ್ XL is equal to 2 pi FL. XL is equal to 2 pi FL whole square is equal to 30,000. ಸಿಂಪ್ಲಿಫೈ ಮಾಡ್ತಾ ಹೋಗೋದಷ್ಟೇ ಮ್ಯಾಥಮೆಟಿಕ್ಸ್ ಅಲ್ಲಿ, ಇನ್ನೇನು ಬೇರೆ ಇಲ್ಲ ನಮಗೆ. therefore L square is equal to 30,000 divided by 2 square ಅಂದ್ರೆ 4 pi square ವ್ಯಾಲ್ಯೂ ಹಾಕ್ತೀನಿ ನೆಕ್ಸ್ಟ್ ನಾನು, ಇಂಟು F ಅಂತಂದ್ರೆ ಎಷ್ಟು ಕೊಟ್ಟಿದ್ದಾನೆ ಅಲ್ಲಿ ನಮಗೆ, 50 ಹರ್ಟ್ಸ್. 50 ಸ್ಕ್ವೇರ್ F ಸ್ಕ್ವೇರ್, ಬಿಕಾಸ್ ಹೋಲ್ ಸ್ಕ್ವೇರ್ ಇರೋದ್ರಿಂದ 2 ಸ್ಕ್ವೇರ್ pi ಸ್ಕ್ವೇರ್ F ಸ್ಕ್ವೇರ್, ಇದು L ಸ್ಕ್ವೇರ್ ಈಕ್ವಲ್ ಆಯ್ತಪ್ಪ. ಹೆನ್ಸ್ L ಸ್ಕ್ವೇರ್ is equal to 30,000 divided by 4 into 3.14 whole square into 50 square ಅಂತ ಅಂದ್ರೆ 2500. ಓಕೆನಾ. Now this 2 zeros and 2 zeros get cancelled. ನೋಡಿ ಬಹಳ ಈಸಿಯಾಗಿ ಮಾಡ್ತಾ ಇದೀನಿ. 25 ಉಳಿತು, 25 4s are 100, 100 1s are 100 3s are. Hence it is 3 divided by nearly 10, 3.14 whole square ಅಂದ್ರೆ 3 divided by 10 ಅಂದ್ರೆ ಅಲ್ಲಿಗೆ ಏನಾಯ್ತು, ಇದು 0.33 ಆಯ್ತು. ಓಕೆ, ಇಸ್ ಇಟ್ ರೈಟ್? ಇಟ್ ಈಸ್ 0.33 ಅಂತ ತಗೊಳ್ಳೋಣ ಸುಮ್ಮನೆ ರಫ್ಲಿ. ನಾವು L is equal to ಬೇಕಪ್ಪ ನನಗೆ, ಇಟ್ ಈಸ್ L is equal to 0.33, ಸ್ಕ್ವೇರ್ ರೂಟ್ ಆಫ್ 0.33. ಸ್ಕ್ವೇರ್ ರೂಟ್ ಆಫ್ 0.33 ಅಂತಂದ್ರೆ ಇದು 5 ಗಿಂತ ಜಾಸ್ತಿ, 6 ಗಿಂತ ಕಡಿಮೆ, ಸೊ ನಿಯರ್ಲಿ 0.55 ಹೆನ್ರಿ. ನೋಡಿ ದಿಸ್ ಈಸ್ ಹೌ, ಇದೇನ ಆನ್ಸರ್. ಎಸ್, 0.55 ಹೆನ್ರಿ, ಆಪ್ಷನ್ ಬಿ. ಇಟ್ಸ್ ಅ ವೆರಿ ಸಿಂಪಲ್ ಪ್ರಾಬ್ಲಮ್ ಬಟ್ ನೀಡ್ ಸಮ್ ಕ್ಯಾಲ್ಕುಲೇಷನ್. ಒಂದು ನಿಧಾನವಾಗಿ ನೀವು ಕ್ಯಾಲ್ಕುಲೇಷನ್ ಮಾಡಿ. ಇದೇ ತರದ ಪ್ರಾಬ್ಲಮ್ಸ್ ಗಳ ಪ್ರತಿ ವರ್ಷ ಕೇಳ್ತಾ ಇರೋದು ಎಂಟ್ರೆನ್ಸ್ ನೀಟ್ ಅಲ್ಲಿ ಮತ್ತೆ ಸಿಇಟಿ ನಲ್ಲಿ. ಸ್ವಲ್ಪ ಇದೆಲ್ಲ ಸಿಂಪ್ಲಿಫಿಕೇಶನ್ ಮಾಡೋದನ್ನ ನೀವು ತರವಾಗಬೇಕು. ಸೊ ಆನ್ಸರ್ 0.55 ಹೆನ್ರಿ is option B. Option B is the right answer. Next question number 21. The phase difference between the voltage V and current I of LCR circuit in a series
at resonance is again there is no phase difference. ಯಾಕಪ್ಪ ಈಗ phase difference ಅಂದ್ರೆ ಗೊತ್ತು ನಿಮಗೆ phi is equal to tan inverse of xl minus xc divided by r. This is the formula, correct? Now at resonance ಇದ್ದಾಗ at resonance ಏನಾಗುತ್ತೆ xl is equal to xc ಅಂದ್ರೆ 0 ಆಯ್ತು. 0 of anything is 0, tan inverse 0 is 0, hence what is the phase difference? 0. Option D. So 0 is the right answer. There is no phase difference at resonance. Resonance ಇದ್ದಾಗ. Next. A 0.7 Henry inductor is connected across 120 volt and 60 hertz AC source. The current in the inductor will be very nearly. Current in the inductor ಏನಾಗುತ್ತೆ ಅಂತ ಕಂಡುಹಿಡಿಯಬೇಕು ನಮಗೆ ಇಲ್ಲಿ. 0.7 ಹೆನ್ರಿ ಇಂಡಕ್ಟರ್ ಅಂತ ಕೊಟ್ಟಿದ್ದಾನೆ ನೋಡಿ. ಇವೆಲ್ಲ ಸ್ವಲ್ಪ ಕಾಮನ್ ಸೆನ್ಸ್. ಅವಾಗ ಒಂದು ಫಾರ್ಮುಲಾ ಬರ್ದಿದ್ನಲ್ಲ ನಿಮಗೆ, ಏನು? ಯು ಕ್ಯಾನ್ ಆಲ್ಸೋ ರೈಟ್ I is equal to V divided by XL. V is equal to I into XL ಅಲ್ವಾ? ಅದೇ ತರ I is equal to V by XL. ಇಂಡಕ್ಟರ್ ಕೊಟ್ಟಾಗ ಕೆಪಾಸಿಟನ್ಸ್ ಕೊಟ್ನಾ V by XC, ರೆಸಿಸ್ಟೆನ್ಸ್ ಕೊಟ್ಟಿದ್ನಾ V by R. ಓಕೆ, ಈಗ ಇಲ್ಲಿ ಇಂಡಕ್ಟೆನ್ಸ್ ಕೊಟ್ಟಿದ್ದಾನೆ, ಹಾಗಾಗಿ V by XL ಅಂತ ಬರೀತೀನಿ. V divided by what is XL? 2 pi FL. XL ಅಂದ್ರೆ 2 pi FL, XC ಅಂದ್ರೆ 1 by 2 pi FC. ನೆನಪಿಟ್ಕೊಳ್ಳಿ. ಸೊ V ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾನೆ ನಮಗೆ ಅಲ್ಲಿ? 120 ವೋಲ್ಟ್ ಅಂತೆ. ಇಟ್ ಈಸ್ 120 ಡಿವೈಡೆಡ್ ಬೈ 2 ಇಂಟು ಪೈ ಅಂದ್ರೆ 3.14 ಇಂಟು ಫ್ರೀಕ್ವೆನ್ಸಿ 60 ಹರ್ಟ್ಸ್ ಅಂತ ಕೊಟ್ಟಿದ್ದಾನೆ. 60 ಇಂಟು ಇಂಡಕ್ಟರ್ ಎಷ್ಟು ಕೊಟ್ಟಿದ್ದಾನಪ್ಪ ನಮಗೆ ಅಲ್ಲಿ? 0.7 ಅಂತ ಕೊಟ್ಟಿದ್ದಾನೆ. ಇಟ್ ಈಸ್ 0.7 ಹೆನ್ರಿ. 0.7 ಇರೋದ್ರಿಂದ ನಾನೇನ್ ಮಾಡ್ತೀನಿ, ಪೈ ಅನ್ನ 22/7 ಬರ್ಕೊಂಡ್ಬಿಡ್ತೀನಿ. ಸಿಂಪ್ಲಿಫಿಕೇಶನ್ ಈಸಿ ಅಂತ ಅಷ್ಟೇ. 3.14 ಬದಲಿ 22/7 ಅಂತ ಬರ್ಕೊಂಡೆ. ಸುಮ್ಮನೆ ಸಿಂಪ್ಲಿಫಿಕೇಶನ್ ಈಸಿ ಆಗ್ಲಿ ಅಂತ ನಮಗೆ ಮಾಡ್ತಾ ಇರೋದು. Now I is equal to this 0.7 ones are 0.7 tens are 7. ಈಗ 10 ಮೇಲ್ಗಡೆ ಹೋಗುತ್ತೆ. ಓಕೆ, ಇಲ್ಲ 60 ಇದೆಯಲ್ಲ, 10 ones are 10 6 are 60. ಓಕೆ, 6 2s are 12, 12 10s are 120. ಓಕೆ, ಇನ್ನೇನು ಉಳಿತು? 10 divided by 22 ಉಳಿತು, ಕರೆಕ್ಟ್? ಸೊ 0.100 ಆಯ್ತು. 22 4s are 88, 12 120 ಉಳಿತು, 22 5s are, it is 0.45 amperes. I is equal to 0.45 amperes is an option C. Yes, it is option C is the right answer. Next, a series resonant LCR circuit has a quality factor 0.4 and a bandwidth of 1.3 kilohertz. If R is equal to 2 kilo ohms, C is equal to 0.1 microfarads, then the value of inductance is, value of inductance ಏನಾಗುತ್ತೆ ನೋಡಿ. ಇಂಡಕ್ಟನ್ಸ್ ಮತ್ತೆ ಕೆಪಾಸಿಟನ್ಸ್ ಇದ್ದಾಗ Q ಫ್ಯಾಕ್ಟರ್ ಗೆ ನಾವು ನಿಮಗೆ ಒಂದು ಫಾರ್ಮುಲಾ ಹೇಳ್ಕೊಟ್ಟಿದ್ವಿ. ದಟ್ ಈಸ್ Q is equal to 1 by R into square root of L by C. This is the regular formula which we use to find the quality factor Q. Now you have to find what here? L ಕಂಡುಹಿಡಿಯಬೇಕು ನಾವು ಇಲ್ಲಿ. ಎಲ್ಲ ವ್ಯಾಲ್ಯೂ ಕೊಟ್ಟಿದ್ದಾನೆ, ಎಲ್ಲಿನ ವ್ಯಾಲ್ಯೂ ಕಂಡುಹಿಡಿಯಬೇಕು. ಸೊ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಮಾಡ್ಲಾ ಆಬ್ವಿಯಸ್ಲಿ. ಮತ್ತೆ Q ಸ್ಕ್ವೇರ್ is equal to 1 by R square into L by C. ನನಗೆ L ತಾನೇ ಬೇಕಾಗಿರೋದು. I have to find the value of L. ಕ್ರಾಸ್ ಮಲ್ಟಿಪ್ಲೈ ಮಾಡ್ರಿ ಮತ್ತೆ. It is Q square into R square into C. Okay, Q is nothing but quality factor. Quality factor ಎಷ್ಟು ಕೊಟ್ಟಿದ್ದಾನೆ? 0.4. It is 0.4 into 0.4. Next, R square 2 kilo ohms. 2 kilo ಅಂದ್ರೆ 10 raised to 3 whole square into C value 0.1 microfarad. 0.1 into 10 raised to minus 6 because microfarads ಅಂತ ಇರೋದ್ರಿಂದ. ಸೊ ಇದನ್ನ ನೀವು ಸಿಂಪ್ಲಿಫೈ ಮಾಡಬೇಕು ಇವಾಗ ನೋಡಿ. 0.4 ನ 4 into 10 raised to minus 1, 4 into 10 raised to minus 1 ಆಯ್ತಲ್ಲಿಗೆ. It is 4 4s are 16, 16 into 10 raised to minus 2 ಬರಿಬೋದಾ? ಓಕೆ, 0.16 ಆಗುತ್ತೆ. 16 into 10 raised to minus 2 ಅಂತ ಬರಿಬಹುದು. 2 ಸ್ಕ್ವೇರ್ ಅಂದ್ರೆ 4. It is 4 into 10 raised to 6, 3 2s are. Again 0.1 ಅನ್ನ 10 raised to minus 1 ಅಂತ ಬರೆದಿ. ಇದು minus 6 ಇದೆ ನೋಡಿ. 10 raised to plus 6, 10 raised to minus 6 get cancelled. Okay, now 16 4s are 64 into minus 2 ಇದೆ,
ಇಲ್ಲಿ -1 ಇದೆ. ಸೊ ಅಲ್ಲಿಗೆ -2 ಮತ್ತೆ -1 ಅಂದ್ರೆ ಏನಾಯ್ತು 10⁻³ 64 ಮಿಲಿ ಹೆನ್ರಿ ಇದೆನಾ? ಇಲ್ಲ, 64 ಮಿಲಿ ಹೆನ್ರಿ ಕೊಟ್ಟಿಲ್ಲ ನಮಗೆ ಆನ್ಸರ್ ಅಲ್ಲಿ. ಸೊ ಹಾಗಾದ್ರೆ 0.64 ಹೆನ್ರಿ ಆಗುತ್ತಾ? 0.064 ಆಗುತ್ತೆ ನಮಗೆ ಹೆನ್ರೀಸ್ ಅಲ್ಲಿ. ಕ್ಯಾಲ್ಕುಲೇಷನ್ ಕರೆಕ್ಟ್ ಇದೆ ಅಲ್ವಾ? ಇಟ್ ಈಸ್ 0.44 into 10⁻⁻1. ಇದು 4 into 10⁻⁻1. 4 4s are 16 into 10⁻²ಆಯ್ತು. ಕರೆಕ್ಟ್, ಹೋಲ್ ಸ್ಕ್ವೇರ್ ಇತ್ತು. ದಿಸ್ ಈಸ್ 2 into 10⁻². ಕಿಲೋ ಓಮ್ಸ್ ಅಲ್ವಾ ಕೊಟ್ಟಿರೋದು? ಎಸ್ 2 into 10⁻³ ಹೋಲ್ ಸ್ಕ್ವೇರ್. 2 ಸ್ಕ್ವೇರ್ ಅಂದ್ರೆ 4 ಆಯ್ತು. 16 4s are 64. ಕರೆಕ್ಟ್ ಆನ್ಸರ್ ಇದೆ. This is 0.1 ಮೈಕ್ರೋಫಾರಡ್ ಅಂದ್ರೆ 0.1 into 10⁻⁻6 ಆಯ್ತು ಅಲ್ಲಿಗೆ. That is L by C is equal to QR whole square. It is right, 64 millihenry. ಅಥವಾ ನೋಡಿ -3 ಇದೆ ಅಂತ ಅಂದ್ರೆ this will be 0.064. Is it right? Okay, 3 ಡಿಜಿಟ್ -3 ಇದೆ, ಡಿವೈಡೆಡ್ ಬೈ 1000 ಮಾಡ್ದಂಗೆ ನೀವು ಅದನ್ನ. ಸೊ ಡಿವೈಡೆಡ್ ಬೈ 1000 ಮಾಡಿದ್ರೆ ಅಂದ್ರೆ 0.064 ಹೆನ್ರಿ ಆಗುತ್ತೆ. ಮೇಕ್ ಇಟ್ 0.064 ಹೆನ್ರಿ. ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ ಅದನ್ನು. ನೆಕ್ಸ್ಟ್, a coil of copper having 1000 turns is placed in a magnetic field B is equal to 4 into 10⁻³ Tesla. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನ ಕೊಟ್ಟಿದ್ದಾನೆ. ಇಲ್ಲಿ EMI ಅಪ್ಲೈ ಮಾಡಬೇಕಾಗತ್ತ ನಾವು ನೋಡೋಣ. ಕ್ವೆಶ್ಚನ್ ನಂಬರ್ 24 ಅಲ್ಲಿ ಇದ್ವಿ ನಾವು ಇವಾಗ. A coil of copper having 1000 turns is placed in a magnetic field B 4 into 10⁻³ Tesla perpendicular to its plane. The cross-sectional area of the coil is 0.05 meter square. If it turns through 1800 in 0.01 second, time ಕೊಟ್ಟಿದ್ದಾನೆ, then the EMF induced in the coil. So you have to find the EMF induced in the coil ಏನಾಗುತ್ತೆ ಅಂತ ಕಂಡುಹಿಡಿಯಬೇಕು ನಾವು. So let EMF induced in the coil, that is given by NAB by T ಆಗಬೇಕು. that is with respect to ನಮಗೆ ಅಲ್ಲಿ placed in a magnetic field perpendicular to its plane ಕೊಟ್ಟಿದ್ದಾನೆ. therefore it is 2 NAB divided by T ಆಗುತ್ತೆ. hence it is 2 into number of turns ಎಷ್ಟು ಕೊಟ್ಟಿದ್ದಾನೆ ಅಲ್ಲಿ 1000 turns into area 0.05 meter square ಅಲ್ಲೇ ಇದೆ. magnetic field 4 into 10⁻³ divided by time 0.01 second ಕೊಟ್ಟಿದ್ದಾನೆ. Now this can be written as 2 into 10⁻+3. 1000 can be written as 0.05 ಅಂದ್ರೆ 5 into 10⁻² ಆಯ್ತು, into 4 into 10⁻³ divided by 0.01 ಅನ್ನ 10⁻² ಅಂತ ಕರಿಬಹುದಾ? ಓಕೆ, 10⁻² 10⁻² get cancelled, 10⁻+3 10⁻³ get cancelled, 5 4s are 20, 22s are 40. hence it is 40 volts. ಇದೆನಾ? yes, option B is the right answer, 40 volts. next, question number 25. The magnetic flux linked with a coil of n turns of area of cross section A held with its plane parallel to the field. perpendicular ಇದ್ದಾಗ ಇವಾಗ ಇದು ನೋಡಿದ್ವಿ ನಾವು. ನಮಗೆ parallel to the field ಇದ್ದಾಗ ಏನಾಗುತ್ತೆ? it is 0. NAB cos theta ಅಲ್ಲಿ ಮತ್ತೆ theta 90 ಡಿಗ್ರಿ ಆದಾಗ parallel obviously phi is equal to ಏನಾಗುತ್ತೆ? 0 ಆಗುತ್ತೆ. it is option 4 for question number 25. option 4, 0 is the right answer. next, question number 26. A coil of area 0.4 meter square has 100 turns. A magnetic field of 0.04 Weber per meter square is acting normal to the coil surface. If this magnetic field is reduced to 0 in 0.01 second, then the induced EMF in the coil is ಏನಾಗುತ್ತೆ ಅಂತ ಕೇಳಬೇಕು. ಡಾಟ್ ನೋಡಿ, ಯಾವಾಗಲೂ ಡಾಟಾ ಏನ್ ಕೊಟ್ಟಿದ್ದಾನೆ ಅನ್ನೋದ್ರ ಮೇಲೆ ಡಿಪೆಂಡ್. ನಾವ್ ಏನ್ ತಗೋಬೇಕು ಇಲ್ಲಿ, ಏನ್ ಬಿಡಬೇಕು ಅಂತ ಅರ್ಥ. ಓಕೆನಾ? ಸೊ EMF ಕಂಡುಹಿಡಿಬೇಕು ನಿಮಗೆ, ವಿಚ್ ಇಸ್ ನಥಿಂಗ್ ಬಟ್ ಸೆಕೆಂಡ್ ಲಾ ಪ್ರಕಾರ ಗೊತ್ತು ನಿಮಗೆ, d∅dt. ಇಟ್ ಇಸ್ ನಥಿಂಗ್ ಬಟ್ ಏನಪ್ಪ ಅವ್ನು ಹೇಳಿರೋದು ನಮಗೆ ಅಲ್ಲಿ, ಇಂಡ್ಯೂಸ್ಡ್ EMF ಏನೇನ್ ಕೊಟ್ಟಿದ್ದಾನೆ? ಕಾಯಿಲ್ ಆಫ್ ಏರಿಯಾ ಕೊಟ್ಟಿದ್ದಾನೆ, 100 ಟರ್ನ್ಸ್, ನಂಬರ್ ಆಫ್ ಟರ್ನ್ಸ್ ಕೊಟ್ಟಿದ್ದಾನೆ, ಮ್ಯಾಗ್ನೆಟಿಕ್ ಫೀಲ್ಡ್ ಕೊಟ್ಟಿದ್ದಾನೆ ನಮಗೆ ಅಲ್ಲಿ.
ಅಲ್ವಾ? ಸೊ ಇಟ್ ಕ್ಯಾನ್ ಬಿ ರಿಟರ್ನ್ ಆಸ್ NA into dB by dt ಅಂತ ಬರಿಬೋದಾ ನಾವು? ಓಕೆ, ನಂಬರ್ ಆಫ್ ಟರ್ನ್ಸ್ ಕೊಟ್ಟಾಗ ನಂಬರ್ ಆಫ್ ಟರ್ನ್ಸ್ 100, ಏರಿಯಾ 0.04 ವೆಬರ್ ಪರ್ ಮೀಟರ್ ಸ್ಕ್ವೇರ್ ಅಂತ ಕೊಟ್ಟಿದ್ದಾನೆ. ಇಲ್ಲಿ ಕಾಯಿಲ್ ಆಫ್ ಏರಿಯಾ 0.4 ಮೀಟರ್ ಸ್ಕ್ವೇರ್, ಕಾಯಿಲ್ ಆಫ್ ಏರಿಯಾ 0.4 ಮೀಟರ್ ಸ್ಕ್ವೇರ್, ನಂಬರ್ ಆಫ್ ಟರ್ನ್ಸ್ ಆಯ್ತು. ವಾಟ್ ಈಸ್ ಇದು ಮ್ಯಾಗ್ನೆಟಿಕ್ ಫೀಲ್ಡ್ 0.04, ಮ್ಯಾಗ್ನೆಟಿಕ್ ಫೀಲ್ಡ್ 0.04 ಕೊಟ್ಟಿರೋದು 0.01 ಸೆಕೆಂಡ್ ಅಲ್ಲಿ. ಇಟ್ ಈಸ್ ಇನ್ 0.01 ಸೆಕೆಂಡ್ ಅಲ್ಲಿ. 1s 4s 100 4s 400, 400 into 0.4 ಅಂದ್ರೆ 160, 4 14. It is 160 volts. ಇದನ್ನ ನೋಡಿ, ಆಪ್ಷನ್ 1 160 volt is the right answer. The total charge induced in a conducting loop when it is moved in a magnetic field depends on ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಹಾಗಾದ್ರೆ? The total charge induced in the conducting loop. ಈಗ ಟೋಟಲ್ ಚಾರ್ಜ್ ಏನಾಗುತ್ತೆ ನಿಮಗೆ ನೋಡಿ, ಚಾರ್ಜ್ is nothing but q. q can be written as what? I into dt ಅಂತ ಬರಿಬಹುದಾ? ಇಂಟಿಗ್ರಲ್ ಆಫ್ I into dt. yes, this can be written as I ಅಂದ್ರೆ ಏನಪ್ಪ ನಿಮಗೆ ಇಲ್ಲಿ E by R. ಓಕೆ, that 1 by R ನಾನು ಕಾನ್ಸ್ಟೆಂಟ್ ಹೊರಗಡೆ ತೆಗೆದ್ರೆ ಏನು ಉಳಿತು? E into dt. v ಜಾಗದಲ್ಲಿ E ಹಾಕೊಂಡಿದ್ದೀನಿ ಅಷ್ಟೇ ನಾನು. ಓಕೆ, so this can be written as q is equal to 1 by R into integral of this is d phi by dt ಅಂತ ಬರಿಬಹುದಾ? ಫ್ಯಾರಡೇಸ್ ಲಾ ಆಫ್ EMI ಪ್ರಕಾರ E ಅಂದ್ರೆ d phi by dt. so it is dt get cancelled. q is equal to 1 by R into ಇನ್ನೇನು ಉಳಿತು? ಇಂಟಿಗ್ರಲ್ ಆಫ್ d phi. ಹಾಗಾದ್ರೆ hence the total charge induced in the conducting loop ಯಾವ್ದ್ರ ಮೇಲೆ ಡಿಪೆಂಡ್ ಆಗಿದೆ? ಟೋಟಲ್ ಚೇಂಜ್ ಇನ್ ದ ಮ್ಯಾಗ್ನೆಟಿಕ್ ಫ್ಲಕ್ಸ್ ಅಂಡ್ ರೆಸಿಸ್ಟೆನ್ಸ್. ಮ್ಯಾಗ್ನೆಟಿಕ್ ಫ್ಲಕ್ಸ್ ಮತ್ತೆ ರೆಸಿಸ್ಟೆನ್ಸ್ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ಇದೇನೋ ಆಪ್ಷನ್ ನೋಡಿ. The rate of change of magnetic flux, no. Initial magnet, no. The total change in magnetic flux and resistance, option 3. So option 3 is the right answer. This is also one of the important question. Note ಮಾಡ್ಕೊಳ್ಳಿ ನೀಟಾಗಿ. Next, two identical coaxial coils P and Q carrying equal amount of current in the same direction are brought nearer. The current in ಏನಾಗುತ್ತೆ ಹಾಗಾದ್ರೆ? ಈಗ when the two coils P and Q are brought nearer, the magnetic flux linked with the each coil will increase. ಎರಡು ಹತ್ರ ತಗೊಂಡು ಬಂದಾಗ the magnetic flux linking with the each coil is increases. So induced EMF ಏನಾಗುತ್ತೆ? ಆಟೋಮೆಟಿಕಲಿ will try to decrease the flux. ಫ್ಲಕ್ಸ್ ಅನ್ನ ಕಡಿಮೆ ಮಾಡಲಿಕ್ಕೆ ಟ್ರೈ ಮಾಡುತ್ತೆ ನಮಗೆ ಅಲ್ಲಿ induced current. Therefore current in both P and Q ಏನಾಗಬೇಕು? Decreases. It is option ಎಷ್ಟನೇದಿದೆ? 4 for question number 28. option 4, both P and Q decreases. ಯಾಕೆ? when the coils P and Q are brought nearer to each other, the magnetic flux linked with the each coil increases and induced current will try to decrease the flux and hence the current in the P and Q decreases. A conducting loop is placed in a uniform magnetic field with its plane perpendicular to the field. An EMF induced in the loop if ಏನಾಗುತ್ತೆ ಹಾಗಾದ್ರೆ? ಒಂದು ಕಂಡಕ್ಟಿಂಗ್ ಲೂಪ್ ಈಸ್ ಪ್ಲೇಸ್ಡ್ ಇನ್ an uniform magnetic field. ಒಂದು ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ನೀವು ಒಂದು ಪ್ಲೇಸ್ ಮಾಡ್ತೀರಾ. ಸುಮ್ಮನೆ ಇದೊಂದು ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಅನ್ಕೊಳ್ಳಿ. ಓಕೆ, ಇಲ್ಲಿ ಒಂದು ಕಂಡಕ್ಟಿಂಗ್ ಲೂಪ್ ಅನ್ನ ನಾವು ಈ ತರ ಪ್ಲೇಸ್ ಮಾಡಿದೀವಿ with its plane perpendicular to the field. okay, and EMF is induced in the loop ಏನಾಗುತ್ತೆ? it is rotated about a diameter ಅಲ್ವಾ? it is a diameter ಅಂದ್ರೆ it is rotated about a diameter. that is option 2. option 2 is the right answer. next, Faraday's laws are consequence of the conservation of energy. obviously ಇದು ಗೊತ್ತು ನಮಗೆ, ಇದನ್ನ ಓದ್ಕೊಂಡು ಬಂದಿದ್ವಿ. ಇಟ್ ಈಸ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ. ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ ಬೇಸ್ ಮೇಲೆ ಇರುತ್ತೆ. ನೆಕ್ಸ್ಟ್ ಕ್ವಶನ್, ದ ಇಂಡ್ಯೂಸ್ಡ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ ಇನ್ ಎ ಕಾಯಿಲ್ ಈಸ್ ಪ್ರಪೋರ್ಷನಲ್ ಟು. ಡೈರೆಕ್ಟ್ ಕ್ವಶನ್ ಅಪ್ಪ. ಇಂಡ್ಯೂಸ್ಡ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸೆಕೆಂಡ್ ಲಾ ಇದ್ದಂಗೆ, ದ ಪ್ರಾಡಕ್ಟ್ ಆಫ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಅಂಡ್ ಏರಿಯಾ ಆಫ್ ದ ಕಾಯಿಲ್. ದ ಪ್ರಾಡಕ್ಟ್ ಆಫ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಅಂಡ್ ಏರಿಯಾ ಆಫ್ ದ ಕಾಯಿಲ್, ದಟ್ ಈಸ್ ಆಪ್ಷನ್ ಡಿ. ಆಪ್ಷನ್ ಡಿ is the
Right answer. Next, 32. In the given figure, current from A to B in the straight wire is decreasing. The direction of induced current in the loop is ಏನಾಗುತ್ತೆ ಡೈರೆಕ್ಷನ್ ಕೊಟ್ಟಿರೋ ಡಯಾಗ್ರಾಮ್ ಅನ್ನು ಅಬ್ಸರ್ವ್ ಮಾಡಿ ನೀವು. ದಿಸ್ ಈಸ್ ಕ್ವಶನ್ ನಂಬರ್ 32. ಸೊ ಲೈನ್ ಈ ತರ ಕೊಟ್ಟಿದ್ದಾರೆ. ಡೈರೆಕ್ಷನ್ ಆಫ್ ಕರೆಂಟ್ ವಿಲ್ ಬಿ ಲೈಕ್ ದಿಸ್. ಇಲ್ಲಿದೆ ನಮಗೆ ಲೂಪ್. ಓಕೆ, ದಿಸ್ ಈಸ್ ಎ ಬಿ. In the given figure, current from A to B straight was decreasing. Current ಇಲ್ಲಿ decrease ಆಗ್ತಾ ಇದೆ. So current decrease ಆಗ್ತಾ ಇದೆ ಅಂತ ಅಂದಾಗ the direction of induced current in the loop ಏನಾಗಿರುತ್ತೆ? Since current ಅಲ್ಲಿ ನಮಗೆ decrease ಆಗ್ತಾ ಇದೆ ಅಂದಾಗ magnetic flux with the loop ಕೂಡ ಏನಾಗಬೇಕು? decrease ಆಗಬೇಕು. So current induced in the loop must be ಏನಾಗಿರಬೇಕು? anti clockwise, that is opposite to the decreasing magnetic flux. Anti-clockwise, it will be in this direction. ಈ ಡೈರೆಕ್ಷನ್ ಅಲ್ಲಿ ಇರುತ್ತೆ. That is option 2, anti-clockwise. ಯಾಕೆ reason? When the current in the wire AB decreases, okay, the magnetic flux linked with the loop will decrease. Okay, magnetic flux linking with the loop will also decrease. Hence, the current induced in the loop must be anti-clockwise ಇರುತ್ತೆ. That is opposite to decrease in the magnetic flux. Next, a rectangular loop of sides 6 cm and 2 cm with a small cut is moving out of a region of uniform magnetic field of magnitude 0.4 Tesla, directed normal to the loop. The voltage developed across the cut if velocity of loop is 2 cm per second in the direction normal to the longer side is, it is nothing but motional EMF ಕಂಡುಹಿಡಿಯಬೇಕು. ಫಸ್ಟ್ ನೀವು ಒಂದು ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ. ದಿಸ್ ಈಸ್ ಎ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್. ಅಲ್ಲಿ ಒಂದು ಯಾವುದೋ ರಾಡ್ ಅನ್ನ ಪ್ಲೇಸ್ ಮಾಡಿದಾನೆ ಅವನು. ಓಕೆ, ಸೊ ದಿಸ್ ಈಸ್ ಒನ್ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್. A rectangular loop of side 6 cm into 2 cm. Rectangular loop. ಈ ತರ ಇದು 6 cm ಇರುತ್ತೆ, ಇದು 2 cm ಇರುತ್ತೆ. ಇದನ್ನ ಇಲ್ಲಿ ಪ್ಲೇಸ್ ಮಾಡಿದಾನೆ. ಸೊ ನಾವಲ್ಲಿ EMF ಅನ್ನ ಕಂಡುಹಿಡಿಯಬೇಕು. That is nothing but motional EMF ಕಂಡುಹಿಡಿಯಬೇಕು. So motional EMF ಅಂದ್ರೆ you all know that E is equal to BLV. Hence E is equal to B ಎಷ್ಟು ಕೊಟ್ಟಿದ್ದಾನೆ? 0.4 Tesla. Okay, length 6 cm. It is 6 into 10 raised to minus 2. And velocity 2 cm per second. It is 2 into 10 raised to minus 2 centimeter na meter ಗೆ ಕನ್ವರ್ಟ್ ಮಾಡ್ಕೋಬೇಕು ನಾವು. 6 2s are 12, 12 4s are 48. ಅಂದ್ರೆ it is 4.8 into 10 raised to minus 4 volt. 4.8 into 10 raised to minus 4 volt. It's such a simple question. It is option 2. Easy ಆಗಿ ಬಂದೇ ಬಿಡ್ತಾರೆ ಡೈರೆಕ್ಟ್ ಆಗಿ. Okay, so that is option 2 is the right answer. Next, question number 34. The north pole of a bar magnet is moved towards a coil along the axis passing through the center of the coil and perpendicular to the plane of the coil. The direction of the induced current in the coil when viewed in the direction of the motion of the magnet is, again ಮೇಲ್ಗಡೆ ತರ ಕ್ವಶನ್, ಆಂಟಿ ಕ್ಲಾಕ್ ವೈಸ್. ಆಪ್ಷನ್ 2. ಇಲ್ಲಿ ಏನ್ ಹೇಳಿದ್ರು ಅದೇ ಕಾನ್ಸೆಪ್ಟ್ ಅಲ್ಲೂ ಕೂಡ ಆಂಟಿ ಕ್ಲಾಕ್ ವೈಸ್ ಆಗಿರುತ್ತೆ. ಲಾಸ್ಟ್ ಇನ್ನ ಒಂದು ಕ್ವಶನ್ ನೋಡೋಣ ಇವತ್ತು. 2 circular coils can be arranged in any of 3 situations as shown in the figure. Their mutual inductance will be, ಎಲ್ಲಿರುತ್ತೆ? ಒಂದಕ್ಕೊಂದು ಎರಡು ಕೂಡ ಆಬ್ವಿಯಸ್ಲಿ ಪರ್ಪೆಂಡಿಕ್ಯುಲರ್ ಆಗಿರಬಾರ್ದು. ಓಕೆ, ಮ್ಯೂಚುವಲ್ ಇಂಡಕ್ಟೆನ್ಸ್ ಆಗ ಜಾಸ್ತಿ ಇರುತ್ತೆ. ಸಿನ್ಸ್ ಇಟ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದಿ ಕರೆಂಟ್. ಮ್ಯೂಚುವಲ್ ಇಂಡಕ್ಟೆನ್ಸ್ ಅಲ್ವಾ ನಮಗೆ ಅಲ್ಲಿ. ಸೊ ದೇರ್ಫೋರ್ ದ ರೇಟ್ ಆಫ್ ಚೇಂಜ್ ಆಫ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಲಿಂಕಿಂಗ್ ವಿತ್ ದ ಕಾಯಿಲ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ವಾಟ್? ಕರೆಂಟ್. ಅಂಡ್ ಹೆನ್ಸ್ phi is equal to ನಾವ್ ಏನಂತ ಬರ್ಕೊಂಡಿದ್ವಿ? m into I ಅಂತ ಬರ್ದಿದ್ವಿ. ಲೇಟರ್ ಅದನ್ನೇ ನಾವು E is equal to minus m into di divided by dt ಅಂತ ಕೂಡ ಬರ್ಕೊಂಡಿದ್ವಿ. ಸೊ ಅಕಾರ್ಡಿಂಗ್ ಟು ದಟ್ ಯಾವ್ದ್ರಲ್ಲಿ ಮತ್ತೆ ಇಟ್ ಈಸ್ ಆಪ್ಷನ್ 1 ಮ್ಯಾಕ್ಸಿಮಮ್ ಇನ್ ಸಿಚುಯೇಷನ್ 1. ಓಕೆ, ಸೊ ಇವತ್ತಿಗೆ ಇಲ್ಲಿಗೆ ನಿಲ್ಲಿಸಿರ್ತೀನಿ. ನಾಳೆ ಕ್ಲಾಸ್ ಅಲ್ಲಿ ಕ್ವಶನ್ ನಂಬರ್ 36 ಇಂದ ನಾವು ಕಂಟಿನ್ಯೂ ಮಾಡೋಣ. ಮನೆಯಲ್ಲಿ ವರ್ಕ್ ಮಾಡಿ ನೀಟ್ ಮತ್ತೆ ಸಿಇಟಿ ಮುಗಿಯೋವರೆಗೂ ಕೂಡ. ಇನ್ನು ಮೇಲೆ ಈಗ ಫಿಕ್ಸ್ ಆಯ್ತು ನೀಟ್ ಡೇಟು ಸಿಇಟಿ ಡೇಟ್, ಮತ್ತೆ ಪೋಸ್ಟ್ಪೋನ್ ಆಗಲ್ಲ. ಆಬ್ವಿಯಸ್ಲಿ ಅವು 100% ನೀವು ಚೆನ್ನಾಗಿ ಅದನ್ನ ಕುತ್ಕೊಂಡು ಮನೇಲಿ ಎಫರ್ಟ್ಸ್ ಹಾಕಿದ್ರೆ ಡೆಫಿನೆಟ್ಲಿ ವಿಲ್ ಗೆಟ್ ಎ ಗುಡ್ ರ್ಯಾಂಕಿಂಗ್. ಓಕೆ, ನಾಳೆ ಕ್ಲಾಸ್ ಅಲ್ಲಿ ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು.